Hello viewers, welcome to Learning Kada YouTube channel. Today's topic is motion in a plane. Okay, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. Okay, let's quickly go to the topic. Okay, ಈ ಮೋಷನ್ ಇನ್ ಪ್ಲೇನ್ ಕೇಸಿಗೆ ಬಂದಾಗ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿ ಇದೊಂದು ಬ್ಲೂ ಪ್ರಿಂಟ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊದಲಿಗೆ ಮೋಷನ್ ಅನ್ನೋದನ್ನ ಡಿಸ್ಕಸ್ ಮಾಡಬೇಕಾಗತ್ತೆ. ಮೋಷನ್ ವಿಷಯಕ್ಕೆ ಬಂದಾಗ ಡಿಸ್ಪ್ಲೇಸ್ಮೆಂಟ್ ಇಂದ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್, ಅಂದ್ರೆ ಇನ್ಸ್ಟಂಟೇನಿಯಸ್ ಒಂದ್ ಕಡೆ ಆದ್ರೆ ಅವರೇಜ್ ಇನ್ನೊಂದ್ ಕಡೆ ಆಗುತ್ತೆ. ಹಾಗೆ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಮಾಡ್ತಾ ಇದೆ ಅಂದ್ರೆ ಆಕ್ಸಲರೇಷನ್ ಬರುತ್ತೆ. ನೆಕ್ಸ್ಟ್ ಆಕ್ಸಲರೇಷನ್ ಅಲ್ಲೂ ಕೂಡ ಇನ್ಸ್ಟಂಟೇನಿಯಸ್ ಅಂಡ್ ಆವರೇಜ್ ಅಂತ ಎರಡು ವಿಷಯ ಬರುತ್ತೆ. ಓಕೆ, ಇದಿಷ್ಟು ಮೋಷನ್ ಕೇಸಿಗೆ ಬಂದ್ರೆ, ಈಗ ಪರ್ಟಿಕ್ಯುಲರ್ ಆಗಿ ಈ ಪ್ಲೇನ್ ವಿಷಯದಲ್ಲಿ ಈ ಡಿಸ್ಪ್ಲೇಸ್ಮೆಂಟ್ ವೆಲಾಸಿಟಿ ಆಕ್ಸಲರೇಷನ್ ಇವೆಲ್ಲ ಪ್ಲೇನ್ ಕೇಸಿಗೆ ಬಂದಾಗ ನಮಗೆ ಅರೈವ್ ಆಗೋದು ಪ್ರೊಜೆಕ್ಟೈಲ್ ಮೋಷನ್ ಅನ್ನೋ ಕಾನ್ಸೆಪ್ಟ್. ಈ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ 4 ಡಿಫ್ರೆಂಟ್ ಆದ ವಿಷಯಗಳನ್ನ, ಸ್ಪೆಸಿಫಿಕ್ ಕೇಸಸ್ಗಳನ್ನ ನಾವು ಫೋಕಸ್ ಮಾಡಬಹುದು. ಒಂದು ಫೈರ್ಡ್ ಹಾರಿಜಾಂಟಲಿ ಕೇಸ್, ಇನ್ನೊಂದು ಫೈರ್ಡ್ ಅಟ್ ಅನ್ ಆಂಗಲ್, ಮತ್ತೆ ಪಾತ್ ಆಫ್ ಎ ಪ್ರೊಜೆಕ್ಟೈಲ್ ಫ್ರಮ್ ಅನದರ್ ಪ್ರೊಜೆಕ್ಟೈಲ್, ಹಾಗೆ ಕೊಲಿಷನ್ ಆಫ್ ಟು ಪ್ರೊಜೆಕ್ಟೈಲ್. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಮುಂದಕ್ಕೆ ನೋಡಿದ್ರೆ ಇವುಗಳದೆಲ್ಲದರದ್ದು ನೋಡ್ಬೇಕಾದ್ರೆ ಒಂದು ರಿಲೇಟಿವ್ ಮೋಷನ್ ಅನ್ನೋ ಕಾನ್ಸೆಪ್ಟ್ ಕೂಡ ಅರೈಸ್ ಆಗುತ್ತೆ. ಏನದು ರಿಲೇಟಿವ್ ಮೋಷನ್ಸ್ ಅನ್ನೋದು ತಿಳ್ಕೊಳ್ಳೋದಕ್ಕೆ ನಮ್ಮ ಹತ್ರ ಅಪ್ಲಿಕೇಶನ್ಸ್ ಇದೆ. ಅಪ್ಲಿಕೇಶನ್ಸ್ ನಲ್ಲಿ ನೋಡಿದ್ರೆ ನಮ್ಗೆ ಇನ್ನೂ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ಈ ಅಪ್ಲಿಕೇಶನ್ಸ್ ಕೇಸಿಗೆ ಬಂದಾಗ ಮೊದಲಿಗೆ ರೈನ್, ರಿವರ್ ಅಂಡ್ ಏರೋಪ್ಲೇನ್, ಹೀಗೆ 3 ಡಿಫ್ರೆಂಟ್ ಕೇಸ್ ಇದೆ. ಈ ರಿಲೇಟಿವ್ ಮೋಷನ್ಸ್ ಅಂಡ್ ಪ್ರೊಜೆಕ್ಟೈಲ್ ಮೋಷನ್ಸ್ ಮೇಲೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ತುಂಬಾ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ಕೆಲವೊಂದು ಶಾರ್ಟ್ಕಟ್ ಫಾರ್ಮುಲಾಸ್ಗಳನ್ನ ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಒಂದಕ್ಕೊಂದು ಇಂಟರ್ಲಿಂಕ್ ಇರೋದ್ರಿಂದ ಸೆಂಟ್ರಲ್ ಎಲ್ಲೂ ಸ್ಕಿಪ್ ಮಾಡೋದು ಬೇಡ. ಇದನ್ನು ಬಿಟ್ಟು ಒಂದಷ್ಟು ಬೋನಸ್ ಪಾಯಿಂಟ್ಸ್ ಮತ್ತೆ ಶಾರ್ಟ್ಕಟ್ ಫಾರ್ಮುಲಾಸ್ ಕೂಡ ಅಟ್ ದ ಎಂಡ್ ಡಿಸ್ಕಸ್ ಮಾಡೋದಿದೆ. ಸೊ ವಾಚ್ ಟಿಲ್ ದ ಎಂಡ್. ಈಗ ಈ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಲರೇಷನ್ ಈ ಕೇಸ್ನ ಸ್ಟಡಿ ಮಾಡೋಣ. ಈಗಾಗಲೇ ನಾವು ಮೋಷನ್ ಇನ್ ಸ್ಟ್ರೈಟ್ ಲೈನ್ ನಲ್ಲಿ ತುಂಬಾ ಡೀಟೇಲ್ಡ್ ಆಗಿ ಈ ಟಾಪಿಕ್ಸ್ ನ ಡಿಸ್ಕಸ್ ಮಾಡಿದ್ವಿ. ಸೊ ನಾನು ಇದೊಂದು ಜಸ್ಟ್ ಕ್ವಿಕ್ ರೀಕ್ಯಾಪ್ ತರ ಇಲ್ಲಿ ತಗೊಳಕ ಹೋಗೋಣ. ಸೊ ಮೊದಲಿಗೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು? ಚೇಂಜ್ ಇನ್ ಪೊಸಿಷನ್, ಕರೆಕ್ಟಾ? ಸೊ ಅದನ್ನ ಹೀಗೆ ಡಿಫೈನ್ ಮಾಡಬಹುದು. ಹಾಗೆ ಆವರೇಜ್ ವೆಲಾಸಿಟಿಗೆ ಇರೋ ಫಾರ್ಮುಲಾ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ. ಇಲ್ಲಿ ನಾವು ಯಾಕೆ ಎಕ್ಸ್ ಅಂತ ತಗೊಂಡಿಲ್ಲ ಆರ್ ಅಂತ ತಗೊಂಡಿದೀವಿ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಒಂದು ಪ್ಲೇನ್ ಮೇಲೆ ನಾವು ಎಲ್ಲಾನು ಕೂಡ ಕ್ಯಾಲ್ಕುಲೇಟ್ ಮಾಡಿರುತ್ತೆ. ಸೊ ದಟ್ ಪ್ರತಿಯೊಂದು ಪೊಸಿಷನ್ ಕೂಡ ಎಕ್ಸ್ ಕಮ ವೈ ಅನ್ನೋ ತರ ಡಿಸ್ಕ್ರೈಬ್ ಆಗ್ತಾ ಇರುತ್ತೆ. ಸೊ ದಟ್ ನಾವು ಆರ್ ಇಂದ ಡಿನೋಟ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂದ್ರೆ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡ್ತೀವಿ. ಸೊ ದಟ್ ಇದು ಡೆಲ್ಟಾ ಟಿ ತುಂಬಾ ಚಿಕ್ಕದಾಗುತ್ತೆ. ಸೊ ದಟ್ ನಮಗೆ ಡಿ ಆರ್ ಬೈ ಡಿ ಟಿ ಬಂದ್ಬಿಡುತ್ತೆ. ದಟ್ಸ್ ಆಲ್. ಹಾಗೆ ಆವರೇಜ್ ವೆಲಾಸಿಟಿಗೆ ಬಂದ್ರೆ, ಆವರೇಜ್ ಆಕ್ಸಲರೇಷನ್ ಡೆಲ್ಟಾ ವಿ ಬೈ ಡೆಲ್ಟಾ ಟಿ. ಇದನ್ನ ಲಿಮಿಟ್ ಅಪ್ಲೈ ಮಾಡಿದ್ರೆ ಇನ್ಸ್ಟಂಟೇನಿಯಸ್ ಆಕ್ಸಲರೇಷನ್ ಬಂದ್ಬಿಡುತ್ತೆ. ದಟ್ಸ್ ಆಲ್. ಸೊ ನೆಕ್ಸ್ಟ್ ಕೇಸ್ಗೆ ಬಂದ್ರೆ ಈ ಪ್ರೊಜೆಕ್ಟೈಲ್ ಮೋಷನ್ ಐಡಿಯಾಸ್. ಈ ಪ್ರೊಜೆಕ್ಟೈಲ್ ಮೋಷನ್ ನಾನು ಹೇಳ್ದಂಗೆ ಮೊದಲಿಗೆ ನಾವು ಪ್ರೊಜೆಕ್ಟೈಲ್ ಫೈರ್ಡ್ ಹಾರಿಜಾಂಟಲ್ ಫ್ರಮ್ ಅ ಸರ್ಟನ್ ಹೈಟ್. ಯಾವುದೋ ಒಂದು ಹೈಟ್ ಇಂದ ನೀವು ಒಂದು ಬಾಲ್ ಎಸೆದ್ರಿ ಅನ್ಕೊಳ್ಳಿ, ಹಾರಿಜಾಂಟಲ್ ಆಗಿ ಇಡಬೇಕು. ಅಂದ್ರೆ ನೀವು ಒಂದು ಫಸ್ಟ್ ಫ್ಲೋರ್ ಹೈಟ್ ಇಂದ ಬಾಲ್ ನ ಕಿಕ್ ಮಾಡಿದ್ರ, ಬಾಲ್ ಹೀಗೆ ಬೀಳತ್ತೆ. ಆ ಕೇಸ್ ನಲ್ಲಿ ಹೇಗೆ? ನೆಕ್ಸ್ಟ್ ಪ್ರೊಜೆಕ್ಟೈಲ್ ಫೈರ್ಡ್ ಅಟ್ ಅನ್ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಗ್ರೌಂಡ್. ಅಂದ್ರೆ ನೀವು ಒಂದು ಥ್ರೋ ಬಾಲ್ ಆಡ್ಬೇಕಾದ್ರೆ ಬಾಲ್ ನ ಗ್ರೌಂಡ್ ಇಂದ ಎಸಿತೀರಾ ಮೇಲ್ಗಡೆಗೆ. ಸೊ ಆ ಕೇಸ್ ನಲ್ಲಿ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು? ಅಂಡ್ ನೆಕ್ಸ್ಟ್ ಕಂಡೀಷನ್ ಫಾರ್ ಕೊಲ್ಯೂಷನ್ ಆಫ್ ಟೂ ಪ್ರೊಜೆಕ್ಟೈಲ್ಸ್ ಫ್ರಮ್ ಡಿಫ್ರೆಂಟ್ ಹೈಟ್ಸ್. ಈಗ ಕೆಳಗಡೆ ಒಬ್ರು ಬಾಲ್ ಹೊಡಿತಾ ಇದಾರೆ, ಇನ್ನೊಬ್ರು ಇನ್ನೊಂದ್ ಕಡೆಯಿಂದ ಬಾಲ್ ಎಸಿತಿದ್ರೆ, ಎರಡು ಬಾಲ್ ಕೂಡ ಕೊಲೈಡ್ ಆಗುತ್ತಾ? ಹಂಗ್ ಕೊಲೈಡ್ ಆಗ್ಬೇಕಾದ್ರೆ ಆ ಪ್ರೊಜೆಕ್ಟೈಲ್ ಪಾತ್ ಹೆಂಗೆ, ವೆಲಾಸಿಟಿ ಹೆಂಗೆ, ಆ ಟಾಪಿಕ್ ನ ಡಿಸ್ಕಸ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಪಾತ್ ಫಾರ್ ಪ್ರೊಜೆಕ್ಟೈಲ್ ಆಸ್ ಸೀನ್ ಫ್ರಮ್ ಅನದರ್ ಪ್ರೊಜೆಕ್ಟೈಲ್. ಸೊ ಈ 4 ಕೂಡ ಡಿಸ್ಕಸ್ ಮಾಡೋದಿರುತ್ತೆ. ಸೊ ಮೊದಲಿಗೆ ಇದಕ್ಕೆ ಹೋಗೋಣ, ಪ್ರೊಜೆಕ್ಟೈಲ್ ಫೈರ್ಡ್ ಹಾರಿಜಾಂಟಲಿ. ಓಕೆ, ಮೊದಲಿಗೆ ಈ ಪ್ರೊಜೆಕ್ಟೈಲ್ ಫೈರ್ಡ್ ಹಾರಿಜಾಂಟಲಿ ಫ್ರಮ್ ಸರ್ಟನ್ ಹೈಟ್ ಈ ಕೇಸ್ ನೋಡೋಣ. ಸೇ ಲೆಟ್ಸ್ ಇಮ್ಯಾಜಿನ್ ನೀವೆಲ್ಲೆಲ್ಲ ಹಿಂಗ್ ನಿಂತ್ಕೊಂಡಿದ್ದೀರಾ, ನಿಮ್ಮ ಕೈ ಒಂದು ಸರ್ಟನ್ ಹೈಟ್ ನಲ್ಲಿದೆ, ನಿಮ್ಮ ಕೈಯಿಂದ ಒಂದು ಬಾಲ್ ನ ಎಸಿತಾ ಇದ್ದೀರಾ. ಎಸ್ತಿದ್ದ ಬಾಲ್ ಅಥವಾ ಒಂದು ಕಲ್ಲನ್ನ ಎಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ. ಹಿಂಗೆ ಎಸ್ತಿದ್ದ ಕಲ್ಲು ಸ್ಟ್ರೈಟ್ ಆಗಿ ನೀವು ಎಸ್ತರೂ ಕೂಡ ಅದು ಸ್ಟ್ರೈಟ್ ಆಗಿ ಹೋಗ್ತಾನೆ ಇರಲ್ಲ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನೆಲಕ್ಕೆ ಬಡಿಯುತ್ತೆ, ಕರೆಕ್ಟಾ?
ಹಿಂಗ್ ನೆಲಕ್ಕೆ ಬಡಿಯೋದಕ್ಕೆ ಕಾರಣ ಏನು ಅಂತ ಹೇಳಿ, ಅಥವಾ ಅದು ಹೇಗೆ ಹೋಗುತ್ತೆ ಅನ್ನೋದನ್ನ ಈ ಈಕ್ವೇಶನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸರಿ, ನೀವು ಎಸ್ ಅಂತ ನೀವು ಕೈ ಎಷ್ಟು ಹೈಟ್ ಅಲ್ಲಿ ಇದೆ ಹೆಚ್ ಅಂತ ಇಟ್ಕೊಳ್ಳೋಣ. ಹಾಗೆ ನೀವು ಎಷ್ಟಂತ ದೂರದಿಂದ ಅದು ಎಲ್ಲೋಗ್ಬಿಟ್ಟು ಬೀಳುತ್ತೆ ಅದನ್ನ ರೇಂಜ್ ಅಂತ ಹೇಳಿ ಇಟ್ಕೊಂಡ್ರೆ, ಅದು ಬೀಳ್ಬೇಕಾದ್ರೆ ಇರೋ ವೆಲಾಸಿಟಿ v0, ಹಂಗ್ ಬೀಳ್ಬೇಕಾಗಿರೋ ಆಂಗಲ್ ಸೇ ಆಲ್ಫಾ. ಓಕೆ, ಸೊ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ಈಗ ಇದ್ರ ಮೇಲಿರೋ ಫಾರ್ಮುಲಾಸ್ಗಳನ್ನ ನೋಡೋಣ. ಮೊದಲಿಗೆ ಈಕ್ವೇಶನ್ ಆಫ್ ಟ್ರಾಜೆಕ್ಟರಿ ಅಂದ್ರೆ ಏನು? ಈ ಕಲ್ಲು ಅಥವಾ ನಮ್ಮ ಎಸ್ದ ಬಾಲು ಯಾವ ಪಾತ್ನಲ್ಲಿ ಹೋಗ್ತಾ ಇದೆ, ಅದು ಚಲಿಸುವಂತ ದಾರಿ. ಓಕೆನಾ? ಸೊ ಆ ದಾರಿಯನ್ನ ನಾವು ಟ್ರಾಜೆಕ್ಟರಿ ಅಂತ ಕರಿತೀವಿ ಅಥವಾ ಪಾತ್. ಓಕೆ, ಸೊ ಇದು ಯೂಶುವಲ್ ಆಗಿ ಪ್ಯಾರಾಬೋಲಿಕ್ ಆಗಿರುತ್ತೆ. ಅಂಡ್ ಅದರ ಈಕ್ವೇಶನ್ y is equal to g/2u square x². ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ನೀವು ಎಷ್ಟಂತ ಟೈಮ್ ನೀವು ಎಷ್ಟ ಮೇಲೆ ಎಷ್ಟು ಟೈಮಲ್ಲಿ ಅದು ಸರ್ಫೇಸ್ನ ರೀಚ್ ಮಾಡುತ್ತೆ. ಓಕೆ, ಸೊ ಎಷ್ಟು ಟೈಮಲ್ಲಿ ರೀಚ್ ಮಾಡುತ್ತೆ ಅನ್ನೋದಕ್ಕಿರೋ ಫಾರ್ಮುಲಾ t is equal to 2h/g, ಸ್ಕ್ವೇರ್ ರೂಟ್ ಆಫ್ 2h/g. ಓಕೆ, ನೆಕ್ಸ್ಟ್ ಹಾರಿಸಾಂಟಲ್ ರೇಂಜ್ ಅಂದ್ರೆ ನೀವು ಎಸ್ದಿಂದ ಎಷ್ಟು ದೂರದಲ್ಲಿ ಹೋಗ್ಬಿಡುತ್ತೆ ಅದು ಕಲ್ಲು. ಓಕೆ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? r is equal to ಅಂದ್ರೆ ರೇಂಜ್ is equal to u into t. t ಅಂದ್ರೆ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್. ಸೊ ಅದನ್ನ u into 2 ಸ್ಕ್ವೇರ್ ರೂಟ್ ಆಫ್ 2h/g ಅಂತಾನು ಬರಿಬಹುದು. ಹಾಗೆ ವೆಲಾಸಿಟಿ ಅಟ್ ಎನ್ ಇನ್ಸ್ಟೆಂಟ್, ಅಟ್ ಎನಿ ಇನ್ಸ್ಟೆಂಟ್ ಅಂದ್ರೆ ಈಗ ನೀವು ಇಲ್ಲಿ ಕಲ್ಲು ಎಸ್ತಾ ಇತ್ತು, ಇಲ್ಲೆಲ್ಲೋ ಒಂದು ಪಾಯಿಂಟ್ ಅಲ್ಲಿ ಏನು ವೆಲಾಸಿಟಿ, ಇಲ್ಲಿ ವೆಲಾಸಿಟಿ ಏನು, ಇಲ್ಲಿ ವೆಲಾಸಿಟಿ ಏನು. ಸೊ ಆ ಇನ್ಸ್ಟೆಂಟ್ ವೆಲಾಸಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ u² ಪ್ಲಸ್ g² ಇಂಟು t². ಈಗ ನೀವು ಇಲ್ಲಿ ಒಂದು ವಿಷಯ ನೀವು ಗಮನಿಸಬೇಕು, ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ರೂಟ್ ಆಫ್ t². ಸೊ ಇವೆಲ್ಲ ಕಾನ್ಸ್ಟೆಂಟ್ ಅಂತ ಇಟ್ಕೊಂಡ್ರೆ ಕರೆಕ್ಟಾ? ಅಂದ್ರೆ ಏನಾಗ್ತಾ ಇದೆ, ಈ ಕಲ್ಲು ತುಂಬಾ ದೂರ ಅಥವಾ ತುಂಬಾ ಸಮಯ ಟ್ರಾವೆಲ್ ಮಾಡಿದಷ್ಟು, ಸಮಯ ಜಾಸ್ತಿ ಆದಷ್ಟು ಅದರ ವೆಲಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಕೈ ಮೇಲೆ ಮೇಲ್ಗಡೆ ಇದ್ದಂತ ಯಾವುದೋ ಒಂದು ಚಿಕ್ಕ ಕಲ್ಲಿಗೆ ನಿಮ್ಮ ಕೈ ಮೇಲೆ ಬೀಳಕ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅದು ಕಡಿಮೆ ದೂರ ಟ್ರಾವೆಲ್ ಮಾಡಿ ಅಂದ್ರೆ ಕಡಿಮೆ ಸಮಯ ಟ್ರಾವೆಲ್ ಮಾಡಿ ಬಿದ್ದರೆ ಏಟು ಕಡಿಮೆ ಬೀಳುತ್ತೆ. ಜಾಸ್ತಿ ಸಮಯ ತಗೊಂಡ್ರೆ ಏಟ್ ಜಾಸ್ತಿ ಆಗುತ್ತೆ, ಬಿಕಾಸ್ ದ ಫೈನಲ್ ವೆಲಾಸಿಟಿ ವಿಲ್ ಬಿ ಹೈಯರ್. ಓಕೆ, ಸೊ ನೆಕ್ಸ್ಟ್ tan alpha is equal to gt/u. ಇದೇ ಇನ್ಸ್ಟೆಂಟ್ ವೆಲಾಸಿಟಿನ ನಾವು tan alpha ಅಥವಾ tan theta ದಲ್ಲಿ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಸಾರಿ, ಇನಿಷಿಯಲ್ ವೆಲಾಸಿಟಿ ಅಲ್ಲ, ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಸೊ ಅಟ್ ದಿಸ್ ಪಾಯಿಂಟ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ tan alpha is equal to gt/u. ನೆಕ್ಸ್ಟ್, ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ ಪ್ರೊಜೆಕ್ಟೈಲ್ ಫೈಡ್ ಅಟ್ ಅನ್ ಎಲಿವೇಶನ್ ಆಂಗಲ್ ಫ್ರಮ್ ದ ಗ್ರೌಂಡ್. ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ಆಂಗಲ್ ಅಲ್ಲಿ ಈಗ ಬಾಲ್ ಮೇಲೆ ಕಿಸ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಅದು ಹಿಂಗೆ ಹೋಗಿ ಹಿಂಗೆ ಬರುತ್ತೆ. ಸೊ ಹಾಗಾದ್ರೆ ಈ ಪಾತ್ ಈಗ ಹೇಗಿರುತ್ತೆ ಅಂತ ಹೇಳಿದ್ರೆ, y is equal to x tan theta minus g/2x² cos² theta into x². ಸೊ ಈ ಈಕ್ವೇಶನ್ ಡಿರೈವೇಶನ್ ನೀವು ಈಗಾಗಲೇ ಟೆಕ್ಸ್ಟ್ ಬುಕ್ ಅಲ್ಲೇ ಕೂಡ ನೋಡಿರ್ತೀರಾ. ಸೊ ನೆಕ್ಸ್ಟ್, ವರ್ಟಿಕಲ್ ಹೈಟ್ ಏನ್ ಬರುತ್ತೆ? u² sin² theta/2g. ನಿಮ್ಗೆ ಯಾವುದೇ ಡಿರೈವೇಶನ್ ಬೇಕು ಅಂತ ಹೇಳಿದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಬೇಕಾದ್ರೆ ಈ ಡಿರೈವೇಶನ್ಸ್ಗಳನ್ನ ಸಪ್ರೇಟ್ ಆಗಿ ಮಾಡೋಣ. ನೆಕ್ಸ್ಟ್, ಟೈಮ್ ಆಫ್ ಫ್ಲೈಟ್ 2u sin theta/g. ನೋಡಿ, ಇಲ್ಲಿರೋದು sin² theta, sin theta ದಿ ಹೋಲ್ ಸ್ಕ್ವೇರ್ ಅಲ್ಲ. ಸೊ ಇದೊಂದು ವಿಷಯ ನೆನ್ಪಿಟ್ಕೊಳ್ಬೇಕು. ಏನಕ್ಕೆ ಈ ಸ್ಪೆಸಿಫಿಕ್ ಪಾಯಿಂಟ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಈಗ ಥೀಟಾ ವ್ಯಾಲ್ಯೂ ಯಾವುದೋ ಒಂದು 30 ಡಿಗ್ರಿ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಅಥವಾ 30 ಡಿಗ್ರಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇವಾಗ ಸೈನ್ ಥೀಟಾ ವ್ಯಾಲ್ಯೂ ಎಷ್ಟು? ಸೊ ಅದನ್ನ ಈಗ ನಾವು ಸ್ಕ್ವೇರ್ ಮಾಡಬೇಕು. ಓಕೆನಾ? ಈಗ ಸೈನ್ 90 ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೈನ್ 90 ಎಷ್ಟು? 1 ಗೆ ಸ್ಕ್ವೇರ್ ಮಾಡಬೇಕು. ಸೊ 1² 1. ಹಾಗೆ ನೆಕ್ಸ್ಟ್ ಸೈನ್ ಟೈಮ್ ಆಫ್ ಫ್ಲೈಟ್ ಗೆ ನೋಡಿದ್ವಿ. ನೆಕ್ಸ್ಟ್ ಟಾಪಿಕ್ ಹಾರಿಸಾಂಟಲ್ ರೇಂಜ್. ಹಾರಿಸಾಂಟಲ್ ರೇಂಜ್ ಗಾದ್ರೆ ಏನ್ ಮಾಡಬೇಕು? ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್, ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್ ಏನಿದೆ u cos theta ಮತ್ತೆ ಈ ಟೈಮ್ ಆಫ್ ಫ್ಲೈಟ್ ಇವೆರಡನ್ನು ಇಂಟು ಮಾಡಿದ್ರೆ ನಮ್ಗೆ ಇವಾಗ ಬಂದ್ಬಿಡುತ್ತೆ. ಸೊ u² sin 2 theta / g. ಈಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ sin 90 ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಮಾಡ್ಬೇಕು ನಾವು? sin 90 ವ್ಯಾಲ್ಯೂ
ಏನಿದೆ 1 ಇಂಟು 2 ಮಾಡಬೇಕಾ? ನೋ. ಬದಲಿಗೆ ಈಗ ಥೀಟಾ ವ್ಯಾಲ್ಯೂ ಸಪೋಸ್ 90 ಆಗಿದ್ರೆ ಇಲ್ಲಿ 90 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 90 ಇಂಟು 2 180 ಡಿಗ್ರಿ ಅಂದ್ರೆ ಸೈನ್ 180 ಡಿಗ್ರಿಗೆ ನಾವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 45 ಡಿಗ್ರಿ ಬಂತು ಅಂತ ಹೇಳಿದ್ರೆ 45 ಇಂಟು 2 45 2 90 ಆಗ್ಬಿಡುತ್ತಾ? ಅವಾಗ ಸೈನ್ 90 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಹಾರಿಜಾಂಟಲ್ ರೇಂಜ್. ಮ್ಯಾಕ್ಸಿಮಮ್ ಯಾವಾಗ ಹಾರಿಜಾಂಟಲ್ ರೇಂಜ್ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಓನ್ಲಿ ವೆನ್ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಇದು ನೆನ್ಪಿಟ್ಕೊಳ್ಬೇಕು, ಕೀ ಪಾಯಿಂಟ್ ಇದು. ನೆಕ್ಸ್ಟ್ ವೆಲಾಸಿಟಿ ಅಟ್ ಎನಿ ಇನ್ಸ್ಟಂಟೇನಿಯಸ್ ಆಫ್ ಟೈಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ವಿ ಈಗ ಇಲ್ಲೆಲ್ಲೋ ಥ್ರೋ ಮಾಡಾಯ್ತು, ಈ ಪಾಯಿಂಟ್ ಅಲ್ಲಿ ಎಷ್ಟು ಅಥವಾ ಈ ಪಾಯಿಂಟ್ ಅಲ್ಲಿ ಎಷ್ಟು ಅಥವಾ ಈ ಪಾಯಿಂಟ್ ಅಲ್ಲಿ ಎಷ್ಟು, ಆ ಇನ್ಸ್ಟಂಟೇನಿಯಸ್ ಆಫ್ ಟೈಮ್ ಟಿ ನಲ್ಲಿ ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಯು ಕಾಸ್ ಥೀಟಾ ದಿ ಹೋಲ್ ಸ್ಕ್ವೇರ್ ಪ್ಲಸ್ ಯು ಸೈನ್ ಥೀಟಾ ಮೈನಸ್ ಜಿ ಟಿ ದಿ ಹೋಲ್ ಸ್ಕ್ವೇರ್. ಈ ಇಕ್ವೇಶನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ, ನೋಟ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿನ ಆಂಗಲ್ ಈಗ ಏನು ಇಲ್ಲಿ ಇನ್ಸ್ಟೆಂಟ್ ಆಗ್ತಾ ಇದೆಯಲ್ಲ ಅಲ್ಲೂ ಕೂಡ ನಾವು ಇದೇ ಇನ್ಸ್ಟಂಟೇನಿಯಸ್ ವೆಲಾಸಿಟಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದ್ರೆ ಏನು? ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಯು ಸೈನ್ ಥೀಟಾ ಮೈನಸ್ ಜಿ ಟಿ ಡಿವೈಡೆಡ್ ಬೈ ಯು ಕಾಸ್ ಥೀಟಾ. ಓಕೆ, ನೆಕ್ಸ್ಟ್ ಸೊ ಮುಂದಿನ ಪಾಯಿಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ರಿಲೇಷನ್ ಬಿಟ್ವೀನ್ ಆರ್ ಅಂಡ್ ಹೆಚ್. ಆರ್ ಅಂತ ಹೇಳಿದ್ರೆ ರೇಂಜು, ಹೆಚ್ ಅಂದ್ರೆ ಮ್ಯಾಕ್ಸಿಮಮ್ ಹೈಟ್. ಓಕೆ, ಸೊ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆರ್ ಬೈ ಹೆಚ್. ಈಗ ಥೀಟಾ 45 ಡಿಗ್ರಿ ಆದ್ರೆ ಏನಾಗುತ್ತೆ? 45 ಡಿಗ್ರಿಗೆ ಟ್ಯಾನ್ ಥೀಟಾ ವಿಲ್ ಬಿ 1. ಸೊ ದಟ್ ನಾವು ಇದನ್ನ ಹೇಗೆ ರೀಶಫಲ್ ಮಾಡಿ ಬರಿಬಹುದು? ಆರ್ ಇಸ್ ಈಕ್ವಲ್ ಟು 4h ಅಂತ ನಾವು ಬರಿಬಹುದು, ಅಥವಾ ಆರ್ ಬೈ 4 ಇಸ್ ಈಕ್ವಲ್ ಟು ಆರ್ ಬೈ ಹೆಚ್ ಇಸ್ ಈಕ್ವಲ್ ಟು 4 ಅಂತಾನೂ ಆಗುತ್ತೆ. ಹಾಗೆ ಇದು ಒಂದು ಸ್ಪೆಸಿಫಿಕ್ ಕೇಸು. ಯಾವಾಗ ಟೂ ಆಂಗಲ್ಸ್ ಆಫ್ ಪ್ರೊಜೆಕ್ಷನ್ ಆಫ್ ಸೇಮ್ ರೇಂಜ್, ಎರಡು ಪ್ರೊಜೆಕ್ಟೈಲ್ ಮೋಷನ್ ಎಸಿತಾ ಇದೀವಿ, ಎರಡು ಬಾಲ್ ನ ಎಸಿತಾ ಇದೀವಿ ಅಂತ ಅಟ್ ಎ ಟೈಮ್, ಆಯ್ತಾ? ಅವೆರಡರದು ಅಥವಾ ಬೇರೆ ಬೇರೆ ಟೈಮ್ ಅವೆರಡರದು ಕೂಡ ರೇಂಜ್ ಏನಾದ್ರೂ ಸೇಮ್ ಆಗಿದೆ ಅಂದ್ರೆ ಸೇಮ್ ದೂರದಲ್ಲಿ ಹೋಗಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಅವುಗಳ ಆಂಗಲ್ ಹೇಗಿರಬೇಕು ಅಂತ ಹೇಳಿ. ಆಂಗಲ್ ಆಫ್ ದ ಪ್ರೊಜೆಕ್ಟೈಲ್ ಈ ಸೇಮ್ when it is projected at an angle of elevation theta or an angle of 90 degree minus theta. ಓಕೆ, ಇದು ಸಿಂಪಲ್ ಏನಿಲ್ಲ. ರೇಂಜ್ ನಿಮಗೆ ಸೇಮ್ ಬರಬೇಕು ಅಂದ್ರೆ ಪ್ರೊಜೆಕ್ಟೆಡ್ ಆಂಗಲ್ ಕೂಡ ಸೇಮ್ ಇರಬೇಕು. ಓಕೆನಾ? ಸೊ ಪ್ರೊಜೆಕ್ಟೆಡ್ ಆಂಗಲ್ ಸೇಮ್ ಇದ್ರೆ ಮಾತ್ರ ರೇಂಜ್ ಸೇಮ್ ಬರ್ಲಿಕ್ಕೆ ಸಾಧ್ಯ. ಇದೊಂದು ಕಂಡೀಷನ್ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಓಕೆ, ಮುಂದಿನ ಟಾಪಿಕ್ ಕಂಡೀಷನ್ ಫಾರ್ collision of two projectiles from different heights with respect to one another. ಓಕೆನಾ? ಹೇಗೆ ಅಂತ ನೋಡೋಣ. ಇಲ್ಲಿಂದ ಯಾವುದೋ ಒಂದು ಪಾರ್ಟಿಕಲ್ ಪ್ರೊಜೆಕ್ಟ್ ಆಗಿದೆ, ಹಾಗೆ ಪಾಯಿಂಟ್ 2 ಇಂದ ಇನ್ನೊಂದು ಪಾರ್ಟಿಕಲ್ ಯಾವುದೋ ಒಂದು ಪ್ರೊಜೆಕ್ಟ್ ಆಗ್ತಾ ಇದೆ. ಈಗ ಒಂದು ಪಾರ್ಟಿಕಲ್ ನ ವ್ಯೂ ನಿಂದ ಇನ್ನೊಂದು ಪಾರ್ಟಿಕಲ್ ನ ಆಕ್ಸಲರೇಷನ್, ವೆಲಾಸಿಟಿ, ಪ್ರೊಜೆಕ್ಟ್ ಪಾತ್, ಸೊ ಈ ತರದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ. ಸೊ ಮೊದಲಿಗೆ ಆಕ್ಸಲರೇಷನ್ ಒಂದರಿಂದ ಇನ್ನೊಂದನ್ನ ನಾವು ಮೆಷರ್ ಮಾಡಿದ್ರೆ ನೋಡಿ ಎರಡು ಕೂಡ ಸೇಮ್ ಆಕ್ಸಲರೇಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ದಟ್ ನಮಗೆ ರಿಸಲ್ಟೆಂಟ್ ಆಕ್ಸಲರೇಷನ್ ವಿಲ್ ಬಿಕಮ್ 0. ಓಕೆ, ಸೊ ಹಾಗೆ ವೆಲಾಸಿಟಿ, ಈಗ ನಾನು ರಿಲೇಟಿವ್ ವೆಲಾಸಿಟಿ ನಾವು ಹಿಂದ್ಗಡೆ ಕಾನ್ಸೆಪ್ಟ್ಸ್ ಎಲ್ಲ ಡಿಸ್ಕಸ್ ಮಾಡಿದೀವಿ. ಈಗ ಇದು ಕೂಡ ಬಾಲ್ ಮೂವ್ ಆಗ್ತಾ ಇದೆ, ಆಬ್ಜೆಕ್ಟ್ ಇದು ಕೂಡ ಮೂವ್ ಆಗ್ತಾ ಇದೆ, ಅದು ಕೂಡ ಮೂವ್ ಆಗ್ತಾ ಇದೆ. ಹಾಗೆ ಹೋಗ್ಬೇಕಾದ್ರೆ ಒಂದನ್ನ ವಿತ್ ರೆಸ್ಪೆಕ್ಟ್ ಟು ಲೈಕ್ ವೆಲಾಸಿಟಿ ಆಫ್ ದ ಬಾಲ್ 1 with respect to observed from 1 with respect to 2. ಹಾಗಾದ್ರೆ ಹೇಗೆ ಅಂತ. ಸಿಮಿಲರ್ಲಿ 1 ಇಂದ 2 along the y-axis, ಇದು x-axis ನ ಡಿಸ್ಪ್ಲೇಸ್ಮೆಂಟ್ ಅಥವಾ ವೆಲಾಸಿಟಿ ಏನಿದೆ ಅದನ್ನ ನಾವು ಮೆಷರ್ ಮಾಡ್ತಿರೋದು. ಹಾಗೆ y-axis ನಲ್ಲಿ ಮೆಷರ್ ಮಾಡಿದ್ರೆ ಆ ವೆಲಾಸಿಟಿ ಏನಿರುತ್ತೆ ಅಂತ ಹೇಳಿ ಇಲ್ಲಿ. ಹಾಗೆ ಇವೆರಡು ಹಿಟ್ ಆಗೋ ಪಾಯಿಂಟ್ ಅಥವಾ ಇವೆರಡರದ್ದು ಕ್ರಾಸಿಂಗ್ ಆಂಗಲ್ ಯಾವುದೋ ಒಂದು ಎಷ್ಟಿರುತ್ತಲ್ಲ, ಆ ಬೀಟಾ ಆಂಗಲ್ ಯಾವ್ದಂತ ಹೇಳಿ ಇನ್ನೂ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ ವೆಲಾಸಿಟಿ 1ಗೂ ಮತ್ತೆ ವೆಲಾಸಿಟಿ 1 ವಿತ್ ರೆಸ್ಪೆಕ್ಟ್ ಟು ವೆಲಾಸಿಟಿ 1 ಆಂಗಲ್ ವಿತ್ ರೆಸ್ಪೆಕ್ಟ್ ಟು ಇವೆರಡನ್ನು ಲೈನ್ ಎಕ್ಸ್ಟೆಂಡ್ ಮಾಡಿ ನಾವು ಇದನ್ನ ಎರಡನ್ನು ಹಿಂಗ್ ಕಟ್ ಮಾಡಿದ್ರೆ ಅಲ್ಲಿ ಯಾವುದೋ ಒಂದು ಆಂಗಲ್ ಫಾರ್ಮ್ ಆಗಿರುತ್ತೆ. ಆ ಆಂಗಲ್ ನಾವು ಬೀಟಾ ಅಂತ ಹೇಳಿ ಕರಿತಾ ಇದೀವಿ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಟ್ಯಾನ್ ಬೀಟಾ ಅಂತ ಹೇಳಿ ಕೇಳಿದ್ರೆ ಇವೆರಡರ ರೇಷಿಯೋ. ಸೊ ವೈ ಆಕ್ಸಿಸ್ ಡಿವೈಡ್ ಬೈ ಎಕ್ಸ್ ಆಕ್ಸಿಸ್ ನ ವೆಲಾಸಿಟೀಸ್ ಏನಿದೆಯೋ ಅದನ್ನ ಡಿವೈಡ್ ಮಾಡಿದೀವಿ ಅಷ್ಟೇ. ಸೊ ನೆಕ್ಸ್ಟ್ ಕೊಲಿಷನ್ ಟು ಟೇಕ್ ಪ್ಲೇಸ್ ಏನಿರಬೇಕು ಮಿನಿಮಮ್ ಕಂಡೀಷನ್ ಅಂತ ಹೇಳಿದ್ರೆ ನೋಡಿ, ಈಗ ಈ ಇನಿಷಿಯಲ್ ವೆಲಾಸಿಟಿನ ಹೀಗೆ ಎಕ್ಸ್ಟೆಂಡ್ ಮಾಡಿ ನಾನು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ತೀನಿ. ಹಾಗೆ
ಇದರ ಇನಿಷಿಯಲ್ ವೆಲಾಸಿಟಿನ ಎಕ್ಸ್ಟೆಂಡ್ ಮಾಡಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ತೀನಿ. ಸೊ ಇವೆರಡರು ಇಂಟರ್ಸೆಕ್ಟ್ ಆಗಿರೋ ಆಂಗಲ್ ಏನಿದೆ ಆ ಆಂಗಲ್ ಈ ಥೀಟಾನು ಎರಡು ಸೇಮ್ ಇರಬೇಕು. ಹಂಗೆ ಸೇಮ್ ಆದ್ರೆ ಮಾತ್ರ ಇವೆರಡು ಆಬ್ಜೆಕ್ಟ್ ನಿಂದ ಹಿಟ್ ಆಗಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಹಂಗೆ ಹಿಟ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ h2 - h1 ಈಸಿ ಡಿವೈಡ್ ಬೈ ಎಕ್ಸ್. ಎಕ್ಸ್ ಅಂದ್ರೆ ಏನು, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್. ಓಕೆ, ಸೊ ಅವಾಗ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತ ಹೇಳಿದ್ರೆ ಪಾತ್ ಆಫ್ ಪ್ರೊಜೆಕ್ಟೈಲ್ ಆಸ್ ಸೀನ್ ಫ್ರಮ್ ಅನದರ್. ಸೊ ಈಗ ಪ್ರೊಜೆಕ್ಟೈಲ್ ಪಾತ್ ನೋಡೋಣ. ಈಗ ಇಲ್ಲಿಂದ ಯಾವುದೋ ಒಂದು ಫಸ್ಟ್ ಆಬ್ಜೆಕ್ಟ್ ಈಗ ನಾವು ಎಸ್ತಿದ್ದೀವಿ, ಸೊ ಸೆಕೆಂಡ್ ಆಬ್ಜೆಕ್ಟ್ ಇಲ್ಲಿ ಎಸ್ತಿದ್ದೀವಿ. ಎರಡು ಕೂಡ ಪ್ರೊಜೆಕ್ಟೈಲ್ ಮೋಷನ್ ಹೋಗಿದೆ. ಫಸ್ಟ್ ಆಬ್ಜೆಕ್ಟ್ ನ ಸೇ ಎ ಅಂತ ಕರೆಯೋಣ, ಸೆಕೆಂಡ್ ಆಬ್ಜೆಕ್ಟ್ ನ ಬಿ ಅಂತ ಕರೆಯೋಣ. ಎ ನ ಇನಿಷಿಯಲ್ ವೆಲಾಸಿಟಿ u1, ಅದು ಪ್ರೊಜೆಕ್ಟೆಡ್ ಆಂಗಲ್ α1, ಹಾಗೆ ಬಿ ನ ಪ್ರೊಜೆಕ್ಟೆಡ್ ಆಂಗಲ್ α2 ಅಂಡ್ ಅದರ ವೆಲಾಸಿಟಿ u2 ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ಹಾಗಾದ್ರೆ ಅದರ ಆಕ್ಸಲರೇಷನ್ ಏನಾಗಿರುತ್ತೆ ನೋಡಿ, ಎರಡು ಕೂಡ ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆ ಅಂಡ್ ಅದರ ಮೇಲೆ ಎರಡರ ಮೇಲೂ ಕೂಡ ಆಕ್ಟ್ ಆಗುವಂತ ಆಕ್ಸಲರೇಷನ್ ವಿಲ್ ಬಿ ಸೇಮ್. ಓಕೆನಾ, ಹಾಗಾಗಿ ಆಕ್ಸಲರೇಷನ್ ಮೆಷರ್ಡ್ ಫ್ರಮ್ ಅಬ್ಸರ್ವ್ಡ್ ಫ್ರಮ್ ಎ ಇಂದ ಬಿ ಗೆ ಅಬ್ಸರ್ವ್ ಮಾಡೋದು ಆಕ್ಸಲರೇಷನ್ ಎಷ್ಟಿರುತ್ತೆ, 0. ಅಂಡ್ ವೆಲಾಸಿಟಿ ಕೇಸಿಗೆ ಬಂದಾಗ ಇನಿಷಿಯಲ್ ವೆಲಾಸಿಟಿ ವಿಲ್ ಬಿ ಈಕ್ವಲ್ ಟು ಫೈನಲ್ ವೆಲಾಸಿಟಿ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಹೇಗೆ. ಅಂಡ್ ಅದೇ ತರನೇ ಇದೀಗ ನಾನು ಎ ಇಂದ ಬಿ ಅಂದ್ರೆ ಇದು ಅಲಾಂಗ್ ದ ಎಕ್ಸ್ ಆಕ್ಸಿಸ್ ನಾವು ಮೆಷರ್ ಮಾಡಿರೋದು ಫಸ್ಟ್ ಈಕ್ವೇಶನ್. ಹಾಗೆ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಮೆಷರ್ ಮಾಡಿದ್ರೆ ಹೇಗೆ ನೆನ್ಪಿಟ್ಕೊಳ್ಬೇಕು. ಎಕ್ಸ್ ಆಕ್ಸಿಸ್ ಮೆಷರ್ ಮಾಡಬೇಕಾದ್ರೆ ಯಾವಾಗಲೂ ಕಾಸ್ ಥೀಟಾ ಬರುತ್ತೆ ಅಥವಾ ಕಾಸ್ ಆಫ್ ದಟ್ ಆಂಗಲ್ ಬರುತ್ತೆ. ಆಯ್ತಾ, ಇದೊಂದೇ ಟ್ರಿಕ್ ಇದ್ರಲ್ಲಿ ನೆನ್ಪಿಟ್ಕೊಳ್ಳೋದಕ್ಕೆ. ಹಾಗೆ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಮೆಷರ್ ಮಾಡ್ಬೇಕಾದ್ರೆ ಯಾವಾಗಲೂ ಆಂಗಲ್ ನಮಗೆ ಸೈನ್ ಆಫ್ ದಟ್ ಆಂಗಲ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಈಗ ಈ ಎಕ್ಸ್ ಆಫ್ ಎ ಬಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್, ಇವು ಎರಡು ರೇಷಿಯೋ ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ, ಯಾವಾಗಲೂ ಕೂಡ. ನೆಕ್ಸ್ಟ್, ಸೊ ಮೋಷನ್ ಆಫ್ ಒನ್ ಪ್ರೊಜೆಕ್ಟೈಲ್ ಆಸ್ ಸೀನ್ ಫ್ರಮ್ ಅದರ್ ಪ್ರೊಜೆಕ್ಟೈಲ್ ವಿಲ್ ಬಿ ಅ ಸ್ಟ್ರೈಟ್ ಲೈನ್. ಅಂದ್ರೆ ಏನು, ಈಗ ನಾನು ಈ ಮೋಷನ್ ಆಫ್ ದ ಎ ನಿಂದ ಬಿ ನ ಮೆಷರ್ ಮಾಡೋದಾಗಿರ್ಲಿ ಅಥವಾ ಬಿ ನಿಂದ ಎ ನ ಮೆಷರ್ ಮಾಡೋದಾಗಿರ್ಲಿ, ಇವೆರಡಕ್ಕೂ ನಾನು ಏನಾದ್ರೂ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಅದೊಂದು ಸ್ಟ್ರೈಟ್ ಲೈನ್ ಕೊಡುತ್ತೆ. ಯಾಕಂದ್ರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಈ ಈಕ್ವೇಶನ್ ಪ್ರಕಾರ. ಓಕೆನಾ, ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಸೇ ಎರಡು ರಾಕೆಟ್ಸ್ ನ ಅಟ್ ಎ ಟೈಮ್ ಲಾಂಚ್ ಮಾಡಿದ್ದಾರೆ. ಓಕೆ, ಒಂದು ಅಥವಾ ಎರಡು ಪ್ಲೇನ್ ಲಾಂಚ್ ಆಗ್ತಾ ಇದೆ ಒಟ್ಟಿಗೆನೆ. ಹಿಂಗ್ ಲಾಂಚ್ ಆಗ್ಬೇಕಾದ್ರೆ ಒಂದು ಪ್ಲೇನ್ ಇಂದ ಇನ್ನೊಂದನ್ನ, ಇನ್ನೊಂದು ಪ್ಲೇನ್ ಇಂದ ಇನ್ನೊಬ್ಬರನ್ನ ಹಿಂಗ್ ನೋಡ್ತಾ ಇದೀವಿ, ಅವಾಗ ಹಿಂಗೆ ಅನ್ನೋ ತರ. ಸರಿನಾ? ಓಕೆ, ನೆಕ್ಸ್ಟ್ ಕೇಸ್ ಏನಂದ್ರೆ ಇಲ್ಲಿಂದ ಮುಂದಕ್ಕೆ ರಿಲೇಟಿವ್ ಮೋಷನ್ ಇನ್ 2 ಡೈಮೆನ್ಷನ್ಸ್. ಏನ್ ಹಿಂದ್ಗಡೆ ನಾವು ನೋಡಿದ್ವಿ ಅವೆಲ್ಲ ಮೋಸ್ಟ್ ಆಫ್ ದ ಕೇಸ್ ಎಲ್ಲ ರಿಲೇಟಿವ್ ಮೋಷನ್ಸೇ ಆಗಿತ್ತು. ಇನ್ನೊಂದು ಸ್ವಲ್ಪ ಪ್ರಿಸೈಸ್ ಆಗಿ ನೋಡ್ತಾ ಇದೀವಿ. ಸೊ ಮೊದಲಿಗೆ ಇಲ್ಲಿಂದ ಯಾವ್ದಾದ್ರು ಒಂದು ಬಸ್ ನ ಕನ್ಸಿಡರ್ ಮಾಡೋಣ. ಸೇ ಬಸ್ ಒಳಗಡೆ ಈಗ ಹಿಂದ್ಗಡೆ ಸೀಟಲ್ಲಿ ಒಬ್ರು ಕೂತಿದ್ದಾರೆ. ಈ ಬಸ್ ಏನ್ ಇದೆ ಅದನ್ನ ಫ್ರೇಮ್ 2 ಅಂತ ಇಟ್ಕೊಳ್ಳೋಣ. ನಾವು ಬಸ್ ಸ್ಟಾಪ್ ಇಂದ ನೋಡೋದನ್ನ ಫ್ರೇಮ್ 1 ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈಗ ಬಸ್ ಒಳಗಡೆ ಕುತ್ಕೊಂಡು ಇಲ್ಲಿ ನೀವು ಯಾರೋ ನೀವು ಕೂತಿದ್ದೀರಾ, ನಿಮ್ಮ ಫ್ರೆಂಡ್ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಈಗ ಬಸ್ಸು ಮುಂದಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಫ್ರೆಂಡು ಹಿಂದ್ಗಡೆ ಕೂತ್ಕೊಂಡವ್ರು ಮುಂದ್ಗಡೆ ಬಂದ್ರೆ ನಿಮಗೆ ಅವ್ರ ವೆಲಾಸಿಟಿ ಯಾವುದೋ ಒಂದು ಸರ್ಟನ್ ನಂಬರ್, ಅವ್ರು ಏನೋ ತುಂಬಾ ಸ್ಲೋ ಆಗಿ ಬಂದ್ರು, ನಿಧಾನಕ್ಕೆ ಬಂದ್ರು ಏನೋ ಅಂತ ಏನೋ ಒಂದು ಅನ್ಸುತ್ತೆ. ಕರೆಕ್ಟಾ? ಸೊ ನಿಮಗೆ ಅಬ್ಸರ್ವ್ ಮಾಡೋದೇನು, ನೀವು ಅಬ್ಸರ್ವ್ ಮಾಡೋದು ಅವರ ವೆಲಾಸಿಟಿ ಮಾತ್ರ. ಅದೇ ಫ್ರೇಮ್ 1 ಇಂದ ಅಬ್ಸರ್ವ್ ಮಾಡ್ತಾರಲ್ಲ ಅವ್ರಿಗೆ ಆ ವೆಲಾಸಿಟಿ ಇನ್ನು ಜಾಸ್ತಿಯಾಗಿ ಕಾಣಿಸುತ್ತೆ. ಹೇಗೆ? ಸೊ ಈ ಅನಿಮೇಷನ್ ನೋಡಿ, ಫೈನ್, ನಿಮ್ಗೆ ಇಲ್ಲಿ ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ಒಂದು ಸ್ವಲ್ಪ ಈಕ್ವೇಶನ್ಸ್ ಅಲ್ಲಿ ನೋಡೋಣ. ಸೊ ಮೊದಲಿಗೆ ಡಿಸ್ಪ್ಲೇಸ್ಮೆಂಟ್ ಕೇಸಿಗೆ ಬಂದಾಗ ಇಲ್ಲಿ ನಾನು ಆಬ್ಜೆಕ್ಟ್ ಅಂತ ಹೇಳಿ ಡಿಫೈನ್ ಮಾಡ್ತಾ ಇದ್ದೀನಿ. ಮೆಷರ್ಡ್ ಫ್ರಮ್ ಫ್ರೇಮ್ 1 ನ ಇಲ್ಲಿ 1 ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ದಟ್ ವಿಲ್ ಬಿ ಈಕ್ವಲ್ ಟು ಏನು, ಡಿಸ್ಪ್ಲೇಸ್ಮೆಂಟ್ ಮೆಷರ್ಡ್ ಫ್ರಮ್ ಫ್ರೇಮ್ 1 to 2 ಅಂದ್ರೆ ಏನು, ಈ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಫ್ರೇಮ್ 2 ಏನಿದೆ. ಸೊ ಇಲ್ಲಿಂದ ನಾನು ಮೆಷರ್ ಮಾಡ್ತೀನಿ. ಫಸ್ಟ್ ಇನಿಷಿಯಲ್ ಆಗಿ ಈ ಪಾಯಿಂಟ್ ಅಲ್ಲಿ ಇತ್ತು, ಈಗ ಈ ಪಾಯಿಂಟ್ಗೆ ಹೋಗಿದೆ. ಇಲ್ಲಿಂದ ಇಲ್ಲಿಗೆ ಏನಿದೆ ಡಿಸ್ಪ್ಲೇಸ್ಮೆಂಟ್, ಫ್ರೇಮ್ ನ ಡಿಸ್ಪ್ಲೇಸ್ಮೆಂಟ್ ಪ್ಲಸ್ ನೀವು ನೋಡ್ತಾ ಇದೀರಲ್ಲ ಏನು, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಡಿಸ್ಪ್ಲೇಸ್ಮೆಂಟ್ ಆದ್ರು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಯ್ತು. ಸೊ ಆಬ್ಜೆಕ್ಟ್ ಇಂದ ಫ್ರೇಮ್ 2 ನಲ್ಲಿ ಏನು ಡಿಸ್ಪ್ಲೇಸ್ಮೆಂಟ್ ಆಯ್ತು. ಸೊ ಎರಡು ಡಿಸ್ಪ್ಲೇಸ್ಮೆಂಟ್ ಆಡ್ ಮಾಡಿದ್ರೆ ನಮಗೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ದಟ್ ಈಸ್ ವಾಟ್ ರಿಲೇಟಿವ್ ಮೋಷನ್ ನಲ್ಲಿ ಆಗ್ತಾ ಇರೋಂಥ ಡಿಸ್ಪ್ಲೇಸ್ಮೆಂಟ್. ಓಕೆ, ಸಿಮಿಲರ್ಲಿ ವೆಲಾಸಿಟಿಗಾದ್ರೆ ಹೀಗೆ ನೋ ಚೇಂಜ್ ಅಟ್ ಆಲ್. ಸೊ ಇದನ್ನ ನೀವು ಅಬ್ಸರ್ವ್ ಮಾಡಬೇಕು.
ಫಸ್ಟ್ ಕಾನ್ಸೆಪ್ಟ್ ನೀವು ಒಂದು ಸ್ವಲ್ಪ ಲೈಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಮಿಕ್ಕಿದೆಲ್ಲ ಸೇಮ್. ಸೊ ಆಬ್ಜೆಕ್ಟ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ಗಾದ್ರೂ ಇಷ್ಟೇನೆ, ಆ ಡಿಸ್ಪ್ಲೇಸ್ಮೆಂಟ್ ಜಾಗದಲ್ಲಿ ವೆಲಾಸಿಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೇಮ್ ಈಕ್ವೇಶನ್ ಸಿಗುತ್ತೆ, ಹಾಗೆ ಅದರಲ್ಲೇ ನೀವು ಆಕ್ಸಲರೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸೇಮ್ ಈಕ್ವೇಶನ್ ಬಂದ್ಬಿಡುತ್ತೆ. ಸೊ ನೋ ಡಿಫ್ರೆನ್ಸ್ ಎಟ್ ಆಲ್. ನೆಕ್ಸ್ಟ್, ಈಗ ರಿವರ್ ಕ್ರಾಸಿಂಗ್ ಮಾಡೋ ಪ್ರಾಬ್ಲಮ್ಸ್ಗಳು ಬರುತ್ತೆ. ಇದು ಇಂಥ ಪ್ರಾಬ್ಲಮ್ಸ್ ಎಲ್ಲ JEE ಮೇನ್ಸ್ ನಲ್ಲಿ ತುಂಬಾನೇ ನೋಡಬಹುದು, CET ನಲ್ಲಿ ತುಂಬಾ ರೇರ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಏನಿಲ್ಲಿ ಯಾವುದೋ ಒಂದು ಬೋಟ್ ಹೋಗ್ತಾ ಇದೆ ಅಂತ ಇಟ್ಕೋಣ. ಈಗ ಬೋಟ್ ನ ವೆಲಾಸಿಟಿ ಈಸ್ ಇನ್ ದಿಸ್ ಡೈರೆಕ್ಷನ್, ಬಟ್ ರಿವರ್ ಹೀಗೆ ಫ್ಲೋ ಆಗ್ತಾ ಇದೆ ಅಂತ ಇಟ್ಕೋಣ. ಓಕೆನಾ? ಸೊ ಹಾಗಾದ್ರೆ ಇವರು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಹೇಗಪ್ಪ ಕವರ್ ಮಾಡ್ತಾರೆ? ಓಕೆನಾ? ಸಿನ್ಸ್ ನೀರು ಹಿಂಗ್ ಫ್ಲೋ ಆಗ್ತಾ ಇರೋದ್ರಿಂದ ಬೋಟ್ ನಾವೆಷ್ಟೇ ಸ್ಟ್ರೈಟ್ ಲೈನ್ ಆಗಿ ಹಿಂಗ್ ಫ್ಲೋ ಹೋಗೋದಕ್ಕೆ ಟ್ರೈ ಮಾಡಿದ್ರು ಕೂಡ ಬೋಟು ಹೀಗೆ ಹೋಗ್ತಾ ಇರುತ್ತೆ. ಓಕೆನಾ? ಸೊ ದಟ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಥವಾ ಶಾರ್ಟೆಸ್ಟ್ ಟೈಮ್ ಹೇಗೆ ಟ್ರಾವೆಲ್ ಮಾಡೋದು ಅನ್ನೋದು ನೋಡೋಣ. ಮೊದಲಿಗೆ ಟೈಮ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ D by ವೆಲಾಸಿಟಿ ಆಫ್ ದ ಬೋಟ್. ಡಿ ಅಂದ್ರೆ ಏನು? ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಇರೋ ಡಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಈ ಡಿಸ್ಟೆನ್ಸ್ ನ ಇನ್ನು ಹೇಗೆ ಆದ್ರೆ ಶಾರ್ಟ್ ಕಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದಾ ಅಂತ ಕೇಳಿದ್ರೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ D ಸ್ಕ್ವೇರ್ ಪ್ಲಸ್ ಇನ್ ಬ್ರಾಕೆಟ್ ಒಳಗಡೆ ವೆಲಾಸಿಟಿ ಆಫ್ ದ ರಿವರ್ ಇಂಟು D by ವೆಲಾಸಿಟಿ ಆಫ್ ದ ಬೋಟ್. ಓಕೆ, ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್. ಕೆಲವೊಂದು ಟೈಮ್ ಈಗ ಪಾಯಿಂಟ್ ಎ ಇಂದ ರಿವರ್ ಕ್ರಾಸ್ ಮಾಡಿ ಒಂದು ಬೋಟ್ ಹೋಗ್ತಾ ಇದೆ, ರಿವರ್ ನ ವೆಲಾಸಿಟಿ ಇಷ್ಟಿದೆ, ಹಾಗಾದ್ರೆ ಇವರು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದಾರೆ ನೋಡಿ, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ದಾರೆ, ಇವರು ಸ್ವಿಮ್ಮರ್ ಟ್ರಾವೆಲ್ ಮಾಡಿದ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ ಕೇಳೋ ಪ್ರಾಬ್ಲಮ್ ಇರ್ಬೋದು. ಅಥವಾ ಈ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ಲಿಕ್ಕೆ ಇವ್ರು ಎಷ್ಟು ಟೈಮ್ ತಗೊಂಡ್ರು ನೋಡಿ. ವಿಡ್ತ್ ಆಫ್ ದ ರಿವರ್ ನ ನಾವು ಸ್ಮಾಲ್ ಡಿ ಇಂದ ಡಿನೋಟ್ ಮಾಡ್ತಾ ಇದ್ದೀವಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್. ಸೊ ಈಗ ನೆಕ್ಸ್ಟ್ ಸಿಮಿಲರ್ ಕೇಸು, ಶಾರ್ಟೆಸ್ಟ್ ಟೈಮ್ ರಿವರ್ ಕ್ರಾಸಿಂಗ್ ಮಾಡ್ಬೇಕಾದ್ರೆ ಅವಾಗಲೇ ನಾವು ನೋಡಿದ್ವಿ ವೆಲಾಸಿಟಿ ಆಫ್ ದ ಬೋಟ್ ವಾಸ್ ಸ್ಟ್ರೈಟ್, ಬಟ್ ಈಗ ಸ್ಟ್ರೈಟ್ ಅಲ್ಲ, ಇನ್ನೊಂದು ಸ್ವಲ್ಪ ಕ್ರಾಸ್ ಆಗಿ ಹೋಗ್ತಾ ಇದೆ. ಈಗ ಹೇಗೆ ಅಂತ ಹೇಳಿ, ಸೊ ಮೊದಲಿಗೆ ಫಾರ್ಮುಲಾ ಏನ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ಡಿ ಅಂದ್ರೆ ಏನು? ವಿಡ್ತ್ ಆಫ್ ದ ರಿವರ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ವೆಲಾಸಿಟಿ ಆಫ್ ದ ಬೋಟ್ ಮೈನಸ್ ವೆಲಾಸಿಟಿ ಆಫ್ ದ ರಿವರ್. ಯಾಕೆ? ಇವ್ರ ಬೋಟ್ ಆಲ್ಮೋಸ್ಟ್ ಆಪೋಸಿಟ್ ಟು ದ ರಿವರ್ ಫ್ಲೋ ಇದೆ, ಆಲ್ಮೋಸ್ಟ್, ಸ್ಟ್ರಿಕ್ಟ್ಲಿ ಅಲ್ಲ. ಓಕೆ, ನೆಕ್ಸ್ಟ್. ಸೊ ಮುಂದಿನ ಕೇಸ್ ಏನಪ್ಪಾ ಅಂತ ಹೇಳಿದ್ರೆ, ಅಪ್ಲಿಕೇಶನ್ಸ್ ಆಫ್ ರಿಲೇಟಿವ್ ಮೋಷನ್ಸ್. ಈ ರಿಲೇಟಿವ್ ಮೋಷನ್ಸ್ ನ ಇನ್ನೂ ಸ್ಟ್ರಿಕ್ಟ್ ಆಗಿ ಹೆಂಗ್ ಅಪ್ಲೈ ಮಾಡೋದು ಅಂತ 3 ಅಪ್ಲಿಕೇಶನ್ ಇದೆ. ಮೊದಲಿಗೆ ರೈನು, ರಿವರು, ಏರೋಪ್ಲೇನ್. ಈಗಾಗಲೇ ರಿವರ್ದು ಒಂದಷ್ಟು ಐಡಿಯಾಸ್ ನೋಡಿದೀವಿ, ಇನ್ನೊಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಮೊದಲಿಗೆ ರೈನ್ ನೋಡೋಣ. ಓಕೆ, ಮೊದಲ ಅಪ್ಲಿಕೇಶನ್ ನೋಡೋಣ, ರೈನ್. ಈ ರೈನ್ ಪ್ರಾಬ್ಲಮ್ಸ್ ಗಳಿಗೆ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನೀವು ನಿಂತ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ, ನೀವು ಮೂವ್ ಆಗ್ತಾ ಇದ್ದೀರಾ. ಅಂದ್ರೆ ವೆಲಾಸಿಟಿ ಆಫ್ ದ ಮ್ಯಾನ್ ಅಂತ ಹೇಳಿ ಇಟ್ಕೊಂಡಿದೀವಿ ಇಲ್ಲಿ. ಈಗ ಗ್ರೌಂಡ್ಗೆ ಈಗ ಮಳೆ ಸುರಿತಾ ಇದೆ, ಮಳೆ ಹೀಗೆ ಸುರಿತಾ ಇದೆ ಅಂತ ಇಟ್ಕೊಳ್ಳೋಣ, ನೀವು ಹೀಗೆಲ್ಲೋ ಮೂವ್ ಆಗ್ತಾ ಇದ್ದೀರಾ. ಸೊ ಹಂಗಾದ್ರೆ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಏನಿದೆ ಅದನ್ನ ಇಲ್ಲಿ ಡಿನೋಟ್ ಮಾಡಿದೀವಿ. ಸಿನ್ಸ್ ನೀವು ಮೂವ್ ಆಗ್ತಾ ಇರೋದ್ರಿಂದ ಈಗ ನಿಮಗೆ ಆ ರೈನ್ ನ ವೆಲಾಸಿಟಿ ಡಿಫರ್ ಆಗುತ್ತೆ. ನೀವು ಅದ್ರ ಟುವರ್ಡ್ಸ್ ಆದ್ರೆ ಮೂವ್ ಆಗಿ ಅಥವಾ ಅವೇ ಫ್ರಮ್ ದ ಪಾಯಿಂಟ್ ಆದ್ರೆ ಮೂವ್ ಆಗಿ, ನಿಮಗೆ ವೆಲಾಸಿಟಿ ಆಫ್ ದ ರೈನ್ ವಿಲ್ ಬಿ ಡಿಫರೆಂಟ್. ಸೊ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್ ಗಾದ್ರೆ ಹೇಗೆ? ನೆಕ್ಸ್ಟ್, ನೀವೇನ್ ವೆಲಾಸಿಟಿ ನಲ್ಲಿ ಹೋಗ್ತಾ ಇದ್ದೀರಾ? ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಗ್ರೌಂಡ್. ಗ್ರೌಂಡ್ ಇವಾಗ ಸುಮ್ಮನೆ ಇರುತ್ತೆ, ನೀವು ಅದ್ರ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ನಿಮ್ಮ ವೆಲಾಸಿಟಿ ಮಾತ್ರ ಏನು? ಹಾಗಾದ್ರೆ ಈ 3 ವೆಲಾಸಿಟಿಗೆ ನಾವು ಕೋರಿಲೇಟ್ ಮಾಡಿ ಅದರ ಈಕ್ವೇಶನ್ ನ ತಗೊಂಡ್ ಬರ್ಬಹುದಾ ಅಂತ ಕೇಳಿದ್ರೆ ಇಲ್ಲಿದೆ. ಸೊ ಮೊದಲಿಗೆ ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ, ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಗ್ರೌಂಡ್ ಮೈನಸ್ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಓಕೆ, ಹಾಗೆ ಈ ಈಕ್ವೇಶನ್ ರೀಶಫಲ್ ಮಾಡಿ ಬರ್ತಿದೀವಿ ಅಷ್ಟೇನೆ. ವೆಲಾಸಿಟಿ ಆಫ್ ದ ರೈನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಎಷ್ಟು ಬರ್ತಾ ಇದೆ ಅಂತ. ಓಕೆ, ನೆಕ್ಸ್ಟ್ ಇವುಗಳಿಗಿನ ವೆಲಾಸಿಟಿನ ಮ್ಯಾಗ್ನಿಟ್ಯೂಡ್ ನ ಏನಾದ್ರೂ ಕ್ಯಾಲ್ಕುಲೇಟ್ ಮಾಡಬಹುದಾ? ಆಂಗಲ್ಸ್ ನ ಏನಾದ್ರೂ ಕ್ಯಾಲ್ಕುಲೇಟ್ ಮಾಡಬಹುದಾ? ಅಂದ್ರೆ ಇವಾಗ ಛತ್ರಿ ಹಿಡಿಬೇಕು, ನಾನು ಯಾವ ಆಂಗಲ್ ಅಲ್ಲಿ ನಾನು ಛತ್ರಿ ಹಿಡಿಬೇಕು, ನಾನು ಮೂವ್ ಆಗ್ತಾ ಇಲ್ಲ, ಈ ತರ ಪ್ರಾಬ್ಲಮ್ ಎಲ್ಲ ಕೊಡ್ತಾರೆ. ಯಾವುದೋ ಒಂದು ಮನುಷ್ಯ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ಅವನ ವೆಲಾಸಿಟಿ ಇಷ್ಟಿದೆ, ಈಗ ಮಳೆ ದಿಢೀರ್ ಅಂತ ಬರ್ತಾ ಇದೆ. ಓಕೆನಾ, ಅವನ ಛತ್ರಿ ಯಾವ ಆಂಗಲ್ ಅಲ್ಲಿ ಹಿಡಿಬೇಕು? ಸೊ ಈ ತರದೆಲ್ಲ ಪ್ರಾಬ್ಲಮ್ ಕೇಳ್ತಾರೆ. ಸೊ ಹಾಗಾದ್ರೆ ಈ ಆಂಗಲ್ಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಇರೋ ಫಾರ್ಮುಲಾಸ್, ಲಾಸ್ ಆಫ್ ಸೈನ್ಸ್ ಏನಿದೆ, ನಾವು ಈಗಾಗಲೇ ವೆಕ್ಟರ್ ಅನಾಲಿಸಿಸ್ ಪ್ರಾಬ್ಲಮ್ ನೆಲ್ಲ ಡಿಸ್ಕಸ್ ಮಾಡಿದೀವಿ ಇದನ್ನ.
ಸೊ ಇದ್ರ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಸೊ ಇಲ್ಲಿನ ಏನಿದೆ ವೆಲಾಸಿಟಿ, ಇದರ ಅಪೋಸಿಟ್ ಸೈಡ್ ಆಂಗಲ್ ಯಾವ್ದಿದೆ, ಹಾಗೆ ಇಲ್ಲಿನ ವೆಲಾಸಿಟಿ ಏನಿದೆ ಇದರ ಅಪೋಸಿಟ್ ಸೈಡ್ ನಲ್ಲಿ ಯಾವ್ದಿದೆ ಆಂಗಲ್, ಹಾಗೆ ಇಲ್ಲಿನ ವೆಲಾಸಿಟಿ ಏನಿದೆ ಇದರ ಅಪೋಸಿಟ್ ಸೈಡ್ ನಲ್ಲಿ ಇರೋದು ಯಾವ್ದಿದೆ ಆಂಗಲ್. ಸೊ ಹಾಗೆ ಅವುಗಳನ್ನ ಸೈನ್ ಆಫ್ ದಟ್ ಆಂಗಲ್ ನ ಮೆಷರ್ ಮಾಡ್ತೀವಿ. ಮೊದಲಿಗೆ ವೆಲಾಸಿಟಿ ಆಫ್ ದ ಆರ್ ಜಿ, ಅದರ ಮ್ಯಾಗ್ನಿಟ್ಯೂಡ್ ನೆನ್ಪಿಟ್ಕೊಳ್ಬೇಕು. ಅದರ ಮ್ಯಾಗ್ನಿಟ್ಯೂಡ್, ಅದರ ಡೈರೆಕ್ಷನ್ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಲಾಸಿಟಿ ಡಿವೈಡ್ ಬೈ ಸೈನ್ ಆಫ್ ದಟ್ ಆಂಗಲ್, ಅದರ ಆಪೋಸಿಟ್ ನಲ್ಲಿ ಇರೋ ಆಂಗಲ್ ಯಾವುದು, ಪೈ ಮೈನಸ್ ಆಲ್ಫಾ. ನೆಕ್ಸ್ಟ್ ವೆಲಾಸಿಟಿ ಆಫ್ ದ ರಿವರ್ ರೈನ್ ವಿತ್ ರೆಸ್ಪೆಕ್ಟ್ ಟು ಮ್ಯಾನ್. ಓಕೆನಾ, ಇಲ್ಲಿದೆ. ಸೊ ಇದಕ್ಕೆ ಆಪೋಸಿಟ್ ನಲ್ಲಿ ಇರೋದು ಆಂಗಲ್ ಬೀಟಾ, ಸೊ ದಟ್ ಸೈನ್ ಬೀಟಾ. ಹಾಗೆ ವೆಲಾಸಿಟಿ ಆಫ್ ದ ಮ್ಯಾನ್ ವಿತ್ ರೆಸ್ಪೆಕ್ಟ್ ಗ್ರೌಂಡ್ ಮೆಷರ್ ಮಾಡೋದಾದ್ರೆ ಡಿವೈಡ್ ಬೈ ಸೈನ್ ಗಾಮಾ. ಸೊ ಈ ಈಕ್ವೇಶನ್ ಯೂಸ್ ಮಾಡ್ಕೊಂಡು ನಾವು ಯಾವುದೇ ಒಂದರದ ವೆಲಾಸಿಟಿ ಕೊಟ್ಟರು ಕೂಡ ಮತ್ತೆ ಇನ್ನೊಂದರದ ಆಂಗಲ್ ಕೊಟ್ಟರು ಕೂಡ ನಮ್ಮಿಂದ ಇನ್ನೊಂದರ ವೆಲಾಸಿಟಿನೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈ ಈಕ್ವೇಶನ್ ಇಟ್ಕೊಂಡು ಸೊ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಈಗ ಮುಂದಿನ ಪ್ರಾಬ್ಲಮ್ ಯಾವ್ದಪ್ಪ ಅಂತ ಹೇಳಿದ್ರೆ, ಈಗಾಗಲೇ ರಿವರ್ ಬಗ್ಗೆ ಸಾಕಷ್ಟು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದೀವಿ, ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈಗ ಇಲ್ಲಿ ವೆಲಾಸಿಟಿ ಆಫ್ ದ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್, ಹಾಗೆ ಇಲ್ಲಿ ವೆಲಾಸಿಟಿ ಆಫ್ ದ ರಿವರ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಓಕೆನಾ, ಈಗ ನೀವು ಸುಮ್ಮನೆ ನೆಲದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ರಿವರ್ ಈಗ ಹರ್ಕೊಂಡು ಹೋಗ್ತಾ ಇದೆ, ಎಷ್ಟು ಸ್ಪೀಡಲ್ಲಿ ಹರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರು. ಹಾಗೆ ಈಗ ನೆಲದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ವೆಲಾಸಿಟಿ ಆಫ್ ದ ಬೋಟ್ ಏನು, ಅದು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅಂತ ಹೇಳಿ. ಓಕೆನಾ, ನೆಕ್ಸ್ಟ್ ಈಗ ರಿವರ್ ನಲ್ಲಿ ಏನ್ ಬೋಟ್ ಕ್ರಾಸ್ ಮಾಡಿ ಹೋಗ್ತಾ ಇದೆ, ಆ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಎ ಸಿ, ಅದನ್ನ ಕಂಡುಹಿಡಿಬೇಕು ಅಂದ್ರೆ ಏನ್ ಫಾರ್ಮುಲಾ. ಸೊ ವೆಲಾಸಿಟಿ ಆಫ್ ದ ರಿವರ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಮೈನಸ್ ವೆಲಾಸಿಟಿ ಆಫ್ ದ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಮೈನಸ್ ಸೈನ್ ಅಂದ್ರೆ ಇಂಟು ಸೈನ್ ಥೀಟಾ. ಓಕೆನಾ, ಅಂದ್ರೆ ಏನ್ ಮಾಡ್ಬೇಕು ನಾವು, ಈ ವೆಲಾಸಿಟಿ ಆಫ್ ದ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಏನಿದೆ ಅದನ್ನ ನಾವು ಅಲಾಂಗ್ ದಿಸ್ ಆಕ್ಸಿಸ್ ನಾವು ಮೆಷರ್ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಟೈಮ್ ಎಷ್ಟು ತಗೊಳುತ್ತೆ ಅಂತ ಕೇಳಿದ್ರೆ ಡಿ ಡಿವೈಡ್ ಬೈ ವೆಲಾಸಿಟಿ ಆಫ್ ದ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಇಂಟು ಕಾಸ್ ಥೀಟಾ. ಹಾಗೆ ವೆಲಾಸಿಟಿ ಆಫ್ ದ ಬೋಟ್ ವಿತ್ ರೆಸ್ಪೆಕ್ಟ್ ಗ್ರೌಂಡ್ ಏನ್ ಬರುತ್ತೆ ನೋಡಿ, ನಮಗೆ ಬೋಟ್ ನೀರಲ್ಲಿ ಹೋಗ್ಬೇಕಾದ್ರೆ ವೆಲಾಸಿಟಿ ಆಫ್ ದ ಬೋಟ್ ವಿತ್ ರೆಸ್ಪೆಕ್ಟ್ ಟು ರಿವರ್ ಅಷ್ಟೇ ನಮ್ಗೆ ಗೊತ್ತಾಗುತ್ತೆ, ಹೊರತು ವೆಲಾಸಿಟಿ ಆಫ್ ದ ಬೋಟ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಗೊತ್ತಾಗಲ್ಲ. ಸೊ ಹಾಗಾದ್ರೆ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದಕ್ಕೆ ಇರೋ ಫಾರ್ಮುಲಾ ಇದು. ಓಕೆ, ನೆಕ್ಸ್ಟ್ ಸೊ ಲಾಸ್ಟ್ ಅಪ್ಲಿಕೇಶನ್ ಏರೋಪ್ಲೇನ್. ಈ ಏರೋಪ್ಲೇನ್ ಪ್ರಾಬ್ಲಮ್ಸ್ಗಳು ಕೂಡ ಬರಲಿಕ್ಕೆ ಚಾನ್ಸಸ್ ಇರುತ್ತೆ, ನೋಡೋಣ. ಸೊ ಮೊದಲಿಗೆ ಇರೋ ಈಕ್ವೇಶನ್ ಏನಪ್ಪಾ ಅಂತ ಹೇಳಿದ್ರೆ, ವೆಲಾಸಿಟಿ ಆಫ್ ದ ಪ್ಲೇನ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ನಾವು ಆಕಾಶದಲ್ಲಿ ಒಂದು ಏರೋಪ್ಲೇನ್ ನೋಡ್ತಾ ಇದ್ದೀವಿ, ಎಷ್ಟು ಸ್ಪೀಡಲ್ಲಿ ಅದು ಏರೋಪ್ಲೇನ್ ಹೋಗೋ ತರ ಕಾಣಿಸುತ್ತೆ ಅಂತ ಹೇಳಿದ್ರೆ, ವೆಲಾಸಿಟಿ ಆಫ್ ದಟ್ ಪ್ಲೇನ್ ವಿತ್ ರೆಸ್ಪೆಕ್ಟ್ ಟು ಏರ್ ಸ್ಪೀಡ್ ಏನಿದೆ ಪ್ಲಸ್ ವೆಲಾಸಿಟಿ ಆಫ್ ದ ಏರ್ ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್. ಗ್ರೌಂಡ್ ಇದೆ ನಾವು ನೋಡ್ಬೇಕಾದ್ರೆ ಗಾಳಿ ಎಷ್ಟು ಸ್ಪೀಡಾಗಿ ಬೀಸ್ತಾ ಇದೆ, ಇವೆರಡೂ ಕೂಡ ಆಡ್ ಮಾಡಿದ್ರೆ ಬರುವಂಥದ್ದು ವೆಲಾಸಿಟಿ ಇದಾಗಿರುತ್ತೆ. ಸೊ ಅದನ್ನ ನೋಟೇಷನ್ಸ್ ನ ಇಲ್ಲಿ ಕೊಟ್ಟಿದ್ದೀವಿ. ಓಕೆ, ಈಗ ಈ ಬೋನಸ್ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡೋಣ. ಮೊದಲಿಗೆ ಬೋನಸ್ ಪಾಯಿಂಟ್ಸ್ ವಿಷಯಕ್ಕೆ ಬಂದಾಗ ಕೈನೆಟಿಕ್ ಎನರ್ಜಿ ಟಾಪಿಕ್ ನೋಡೋಣ. ಯಾವುದೋ ಒಂದು ಇನಿಷಿಯಲ್ ಆಗಿ ಒಂದು ಬಾಲ್ ಎಸಿತಾ ಇದ್ರೆ, ಇನಿಷಿಯಲ್ ಆಗಿ ನೀವು ಎಸಿಬೇಕಾದ್ರೆ ಅದಕ್ಕೊಂದು ಕೈನೆಟಿಕ್ ಎನರ್ಜಿ ಕೆ ಇದೆ ಅಂತ ಇಟ್ಕೊಳ್ಳೋಣ. ಯಾವುದೋ ಒಂದು ಹೈಯೆಸ್ಟ್ ಪಾಯಿಂಟ್ ಅದ್ ಮೇಲೆ ಹೋಗ್ಬೇಕಾದ್ರೆ ರೀಚ್ ಆಗ್ತಾ ಇದೆ, ಆ ಹೈಯೆಸ್ಟ್ ಪಾಯಿಂಟ್ ಅಲ್ಲಿ ಕೆ ಡ್ಯಾಶ್ ಅನ್ನೋ ಕೈನೆಟಿಕ್ ಎನರ್ಜಿ ಇದೆ ಅಂತ ಇಟ್ಕೊಳ್ಳೋಣ. ಈಗ ಹೈಯೆಸ್ಟ್ ಪಾಯಿಂಟ್ ನಲ್ಲಿರೋ ಆ ಕೆ ಡ್ಯಾಶ್ ಕೈನೆಟಿಕ್ ಎನರ್ಜಿನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದಕ್ಕಿರೋ ಫಾರ್ಮುಲಾ ಇದು. ಓಕೆ, ಇವೆಲ್ಲ ಶಾರ್ಟ್ ಕಟ್ ಫಾರ್ಮುಲಾಸ್, ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಬೇಕು. ಸೊ ಈ ಕೆ ಡ್ಯಾಶ್ ನ ಇನ್ ಟರ್ಮ್ಸ್ ಆಫ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ನಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ಇಲ್ಲಿ ನೋಟ್ ಮಾಡ್ತಾ ಇದೀವಿ. ಕೆ ಡ್ಯಾಶ್ ಇಸ್ ಈಕ್ವಲ್ ಟು ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಇಂಟು ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಹಾಗೆ ಈ ಕಾಂಪ್ಲಿಮೆಂಟರಿ ಆಂಗಲ್ಸ್ ಬಂದ್ರೆ, ಅಂದ್ರೆ ಈಗ ಎರಡು ಬಾಲ್ ನ ಅಥವಾ ಎರಡು ಆಬ್ಜೆಕ್ಟ್ಸ್ ನ ನೀವು ಪ್ರೊಜೆಕ್ಟೈಲ್ ಮೋಷನ್ ಇನ್ವಾಲ್ವ್ ಮಾಡಿ ಅಂದ್ರೆ ಎಸ್ದಿದ್ದೀರಾ ಅಂತ ಇಟ್ಕೋಣ. ಸೊ ಒಂದನ್ನ ಥೀಟಾ ಆಂಗಲ್ ಅಲ್ಲಿ ಮೆಷರ್ ಮಾಡಿದ್ರೆ, ಇನ್ನೊಂದು 90 ಮೈನಸ್ ಥೀಟಾ ಆಂಗಲ್ ಅಲ್ಲಿ ಮೆಷರ್ ಥ್ರೋ ಮಾಡಿದ್ದೀರಾ. ಓಕೆ, ಈ ಎರಡನ್ನು ಹಿಂಗ್ ಎಸ್ದ್ರೆ ಅವುಗಳ ಟೈಮ್ ಆಫ್ ಫ್ಲೈಟ್ ಸೇ ಟಿ ಥೀಟಾ ಮತ್ತೆ ಟಿ ಆಫ್ 90 ಮೈನಸ್ ಥೀಟಾ, ಹೀಗೆ ಎರಡು ಅಂದ್ರೆ ಆ ಎರಡು ಆಬ್ಜೆಕ್ಟ್ ನ ಟೈಮ್ ಆಫ್ ಫ್ಲೈಟ್ಸ್ ಆಗಿರ್ಲಿ, ದೆನ್ ಅವುಗಳ ರೇಂಜು ಆರ್ ಆಗಿರ್ಲಿ. ಹಂಗ ಆಗಿದ ಪಕ್ಷದಲ್ಲಿ ಅವುಗಳನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ. ಟಿ ಥೀಟಾ ಅಂದ್ರೆ ಟೈಮ್ ಆಫ್ ಫ್ಲೈಟ್ ಆಫ್ ದ ಏನೋ ಒಂದು ಫಸ್ಟ್ ಆಬ್ಜೆಕ್ಟ್ ಏನು ಥ್ರೋ ಮಾಡಿದೀವಿ, ಮತ್ತೆ ಇನ್ನೊಂದು ಸೆಕೆಂಡ್ ಆಬ್ಜೆಕ್ಟ್ ಥ್ರೋ ಮಾಡಿದೀವಿ, ಅವೆರಡರ ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು 2r ಥೀಟಾ. ಅಂದ್ರೆ ಏನು, ರೇಂಜ್ ಆಫ್ ದ ಫಸ್ಟ್ ಆಬ್ಜೆಕ್ಟ್ ಡಿವೈಡ್ ಬೈ ಜಿ, ವಿಚ್ ಈಸ್ ಈಕ್ವಲ್ ಟು 2 ಟೈಮ್ಸ್ ದಿ ಆರ್ ಆಫ್ ಸೆಕೆಂಡ್ ಆಫ್ ಆಬ್ಜೆಕ್ಟ್. ಅಂದ್ರೆ ಆರ್ ಅಂದ್ರೆ ಏನು, ರೇಂಜ್ ಆಫ್ ದ ಸೆಕೆಂಡ್ ಆಬ್ಜೆಕ್ಟ್ ವಿಲ್ ಬಿ ಡಿವೈಡ್ ಬೈ ಜಿ,
will be equal to 2r by g. ಸೊ ಇದೊಂದು ಶಾರ್ಟ್ಕಟ್ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ಓಕೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಓಕೆ ಸಿ ಆಲ್.